ಈಗಾಗಲೇ ಸಾಕಷ್ಟು ಹಗ್ಗ ಜಗ್ಗಾಟಗಳ ಮಧ್ಯೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಸಿದ್ಧತೆ ಆಗ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಸಂಪುಟ ಸೇರಲಿದ್ದಾರೆ ಒಟ್ಟಾರೆ 14 ಜನ. ನಿಮ್ಮ ಅಶ್ವಮೇಘಕ್ಕೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಲಿಸ್ಟ್. 10 ಜನ ಅಂತ ಹೇಳಲಾಗ್ತಾ ಇತ್ತು, ಇದೀಗ 14 ಜನ ಸೇರಲಿದ್ದಾರೆ. ಬಹುತೇಕ ಹಿರಿಯರಿಗೆ ಮನೆ ಹಾಕಿದ ಹೈಕಮಾಂಡ್. ಪಟ್ಟಿಯಲ್ಲಿದ್ದಾರೆ ಸಿದ್ದು, ಡಿಕೆಶಿ ಬಣದ ಶಾಸಕರು. ಡಿಕೆ ಶಿವಕುಮಾರ್ ಸಂಪುಟ ಸೇರಲಿದ್ದಾರೆ ಒಟ್ಟಾರೆ 14 ಜನ. ಸಿದ್ದು ಬೆಂಬಲಿಗರ ಮೇಲುಗೈ ಆಗಿದೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಇಲ್ಲಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಬಣದ ಬಹುತೇಕ ಹಿರಿಯರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಿರಿಯರಿಗೆ ಮನೆ ಹಾಕಿದೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಪಟ್ಟಿಯಲ್ಲಿದ್ದಾರೆ ಸಿದ್ದು, ಡಿಕೆಶಿ ಬಣದ ಶಾಸಕರು. ಒಂದು ಬಣಕ್ಕೆ ಮಾತ್ರ ಇಲ್ಲಿ ಅವಕಾಶ ಮಾಡಿಕೊಡುವಂತ ಕೆಲಸ ಆಗಿಲ್ಲ. ಇಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದು ಬಣದ ಇಬ್ಬರು ಕೂಡ ಹಿರಿಯ ಶಾಸಕರಿಗೆ ಅವಕಾಶ ಮಾಡಿಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಹಿರಿಯರಿಗೆ ಮನೆ ಹಾಕಿದ ಹೈಕಮಾಂಡ್ ಸಾಕಷ್ಟು ಒಂದು ಪಟ್ಟಿಯನ್ನ ಇಟ್ಕೊಂಡು ಚಿಂತನೆಯನ್ನ ನಡೆಸಿತ್ತು. ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವರೇ ನೋಡಿ, ಡಿಕೆಶಿ ಸಂಪುಟ ಸಚಿವರು ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್. ಡಿಕೆ ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿಯಾಗಿ ನೀರಾವರಿ ಯೋಜನೆಯ ಸಚಿವರಾಗಿ ಡಿಕೆ ಶಿವಕುಮಾರ್ ಇದ್ದಿದ್ದು, ಡಿಸಿಎಂ ಸ್ಥಾನವೂ ಕೂಡ ಇತ್ತು. ಹೀಗಾಗಿ ಡಿಕೆ ಶಿವಕುಮಾರ್ಗೂ ಕೂಡ ಒಂದು ಸಚಿವ ಸ್ಥಾನ ಇರುತ್ತೆ. ಇಲ್ಲಿ ಹೇಳಲಾಗ್ತಾ ಇತ್ತು 10 ಜನಗಳಿಗೆ, ಅದರಲ್ಲೂ ಸಿದ್ದರಾಮಯ್ಯ ಬಣದ ಶಾಸಕರ ಮೇಲುಗೈ ಆಗಿದೆ ಅಂತ. ಬಟ್ ಇಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದು ಬಣ ಇಬ್ಬರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಆಗಿ 14 ಜನ ಸಚಿವ ಸಂಪುಟವನ್ನ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ 14 ಜನಗಳ ಪೈಕಿ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಕೆಎಚ್ ಮುನಿಯಪ್ಪ ಇದ್ದಾರೆ, ಡಿಕೆ ಶಿವಕುಮಾರ್ ಕೂಡ ಈ ಲಿಸ್ಟ್ ಅಲ್ಲಿ ಇದ್ದಾರೆ. ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ ಅಂತ ಹೇಳಲಾಗ್ತಾ ಇತ್ತು. ಈಶ್ವರ್ ಖಂಡ್ರೆ, ಶರಣ ಪ್ರಕಾಶ್ ಪಾಟೀಲ್, ಯತೀಂದ್ರ ಸಿದ್ದರಾಮಯ್ಯ, ಕೃಷ್ಣ ಬೈರೇಗೌಡ, ಯುಟಿ ಖಾದರ್. ಇದೀಗ ಒಟ್ಟಾರೆಯಾಗಿ 14 ಜನ ಇವತ್ತು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಬಹುತೇಕ ಹಿರಿಯರಿಗೆ ಅವಕಾಶ ಮಾಡಿಕೊಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಹಿರಿಯರು ಹೈಕಮಾಂಡ್ ನ ಭೇಟಿ ಮಾಡಿ 25ಕ್ಕೂ ಹೆಚ್ಚು ಶಾಸಕರು ಹೋಗಿ ಹೈಕಮಾಂಡ್ ನ ಭೇಟಿ ಮಾಡಿ ಬಂದಿದ್ರು. ನಾವು ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೀವಿ, ನಾವು ಪಕ್ಷದಲ್ಲೇ ನಾವು ಮುಂದುವರಿಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಪಕ್ಷಕ್ಕಾಗಿ ಇಷ್ಟೆಲ್ಲ ಹಿರಿಯರಾದ್ರೂ ಕೂಡ ನಮ್ಗೆ ಯಾವುದೇ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಹೋಗಿ ಲಾಬಿಯನ್ನ ಮಾಡಿದ್ರು. ಇದೀಗ ಹಿರಿಯರಿಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಈಶ್ವರ್ ಖಂಡ್ರೆ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ದೀಪಾ ಮಾತನಾಡ್ತಾ ಇದ್ರು. ದೀಪಾ, ಇದೀಗ ಒಂದು 10 ಜನಕ್ಕೆ, ಅದರಲ್ಲೂ ಸಿದ್ದು ಬಣಕ್ಕೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ. ಸಿದ್ದು ಬಣ ಮೇಲುಗೈ ಸಾಧಿಸಿದೆ ಅಂತ ಹೇಳಲಾಗ್ತಿತ್ತು. ಬಟ್ ಇದೀಗ ಒಟ್ಟಾರೆಯಾಗಿ 14 ಜನ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡೋಣ. ಇದೀಗ ನೋಡಿ, ಸಾಕಷ್ಟು ಹಗ್ಗ ಜಗ್ಗಾಟಗಳ ಮಧ್ಯೆ ಸಾಕಷ್ಟು ಮೀಟಿಂಗ್ ಅನ್ನ ಮಾಡಿ ಹೈಕಮಾಂಡ್ಗೆ ಕೂಡ ಒಂದು ಸವಾಲಾಗಿತ್ತು. ಇನ್ನು ಸಿದ್ದು, ಡಿಕೆಶಿ ಮುಂದೆನೂ ಕೂಡ ಸವಾಲಾಗಿ ಪರಿಣಮಿಸಿರುವಂತದ್ದು. ಯಾರಿಗೆ ಮಂತ್ರಿಗಿರಿಯನ್ನ ಕೊಡಬೇಕು, ಯಾರಿಗೆ ಡಿಸಿಎಂ ಸ್ಥಾನವನ್ನ ಒದಗಿಸಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಬಟ್ ಇದೀಗ 10 ಜನ ಅಲ್ಲ, ಬದಲಿಗೆ 14 ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಡಿಕೆ ಸಂಪುಟದಲ್ಲಿ ಇವತ್ತು 14 ಜನ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದು. ಒಂದಿಷ್ಟು ಜನರ ಹೆಸರು ಮುನ್ನೆಲೆಗೆ ಕೇಳಿ ಬರ್ತಾ ಇದೆ.
ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಯುಟಿ ಖಾದರ್, ಕೃಷ್ಣ ಬೈರೇಗೌಡ, ಈಶ್ವರ್ ಖಂಡ್ರೆ, ಶರಣ ಪ್ರಕಾಶ್ ಪಾಟೀಲ್, ಯತೀಂದ್ರ ಸಿದ್ದರಾಮಯ್ಯ, ಇವರಿಗೆ ರಾಮಲಿಂಗಾರೆಡ್ಡಿ ಇವರೆಲ್ಲರೂ ಕೂಡ ಡಿಕೆ ಸಂಪುಟದಲ್ಲಿ ಇರ್ತಾರೆ. ದೀಪಾ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿರುವಂತದ್ದು. ದೀಪಾ, ಒಂದ್ ಕಡೆ ಈಗಾಗಲೇ 10 ಜನ ಅಂತ ಹೇಳಲಾಗ್ತಾ ಇತ್ತು, ಇದೀಗ 14 ಜನ ಡಿಕೆ ಸಂಪುಟ ಸೇರುವಂತದ್ದು ಇವತ್ತು. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಈಗ ಅಧಿಕೃತವಾದಂತಹ ಲಿಸ್ಟು ರಾಜಭವನ ಮಾಡಿರುವಂತಹದ್ದು DPR ನ ಮೂಲಕ. ಸುಮಾರು 14 ಜನ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಜಾತಿವಾರು ಲೆಕ್ಕಾಚಾರದಲ್ಲೇ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡಿರುವಂತಹದ್ದು. ಲಿಂಗಾಯತರಿಗೆ 3, ಒಕ್ಕಲಿಗರಿಗೆ CM ನ ಸೇರಿದಂತೆ 3, ಮತ್ತೆ ST ಸಮುದಾಯಕ್ಕೆ 1, ಕ್ರಿಶ್ಚಿಯನ್ ಸಮುದಾಯಕ್ಕೆ 1, ಜೊತೆಗೆ ದಲಿತ ಎಡಗೈ ಬಲಗೈ ಸಮುದಾಯಗಳು, ಹೀಗೆ ಈ ರೀತಿಯಾಗಿಯೇ ಹಂಚಿಕೆ ಆಗಿದೆ. ಅದು ಸಹಜವಾಗಿ ಅಂದ್ರೆ ಸಮುದಾಯವಾರುನೇ ಹಂಚಿಕೆ ಮಾಡಬೇಕಾಗಿತ್ತು, ಅದೇ ರೀತಿಯಾಗಿ ಹಂಚಿಕೆ ಆಗಿದೆ. ಬಹುತೇಕವಾಗಿ ಹಿಂದೆ ಇದ್ದಂತಹ ಸಚಿವರುಗಳು ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದಂತೆ ಉಳಿದಂತೆ ಹಿರಿಯ ಸಚಿವರುಗಳಿಗೆ ಸ್ಥಾನಮಾನವನ್ನ ನೀಡಲಾಗಿರುವಂತದ್ದು. ಹಿಂದೆ ಯಾರ್ಯಾರು ತಮ್ಮ ತಮ್ಮ ಖಾತೆಯನ್ನ ನಿಭಾಯಿಸಿದ್ರು ಅಂತವರಿಗೆ ಈಗ ಸಚಿವ ಸ್ಥಾನವನ್ನು ಕೂಡ ಕೊಟ್ಟಿರುವಂತದ್ದು. ಒಬ್ಬರಿಗೆ ಮಾತ್ರ ಹೊಸದಾಗಿ ಅವಕಾಶವನ್ನ ನೀಡಲಾಗಿದೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ನೋಡಿ, ಸಾಕಷ್ಟು ಎಷ್ಟರ ಮಟ್ಟಿಗೆ ಮನವಿಯನ್ನ ಮಾಡ್ಕೊಂಡಿದ್ರು ಹೈಕಮಾಂಡ್ಗೆ ಹೋಗಿ. ಒಂದ್ ಕಡೆ ಫಾರಿನ್ ಟೂರ್ ಅಂತ ಹೋಗ್ತಾರೆ, ಚರ್ಚೆ ಆಗುತ್ತೆ, ಅದಾದ ಬಳಿಕ ಹೈಕಮಾಂಡ್ ಭೇಟಿಗೆ ದೆಹಲಿ ಟೂರ್ ಆಗುತ್ತೆ. ಇಷ್ಟೆಲ್ಲವೂ ಕೂಡ ಹಗ್ಗ ಜಗ್ಗಾಟಗಳ ಮಧ್ಯೆ ಇದೀಗ 14 ಜನಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಹೈಕಮಾಂಡ್.